ನೋಡಿ, ಗದ್ದೆಯ ಮಧ್ಯದಲ್ಲಿ ಹೋಗ್ಲಿಕ್ಕಿರುವ ದೇವಸ್ಥಾನ. ಖುಷಿ ಕೊಡುವಂಥ ವಿಚಾರ ಏನಂದ್ರೆ, ನಾನು ಹುಟ್ಟಿ ಬೆಳೆದಂಥ ಊರಲ್ಲಿ ಈ ದೇವರ ಸಾನ್ನಿಧ್ಯದಲ್ಲಿ ಎಲ್ಲದಕ್ಕೂ ಮೊದಲು ಪ್ರಾರ್ಥನೆ ಮಾಡಿದ್ದು ನಾನು ಇಲ್ಲಿಂದಲೇ. ವಿಷವನ್ನು ಹಿಡಿದು ಅವ ಪ್ರಾರ್ಥನೆ ಮಾಡಿದಾಗ ಅದು ವಿಷ ಎಲ್ಲ ಹೋಗಿ ಅಮೃತವಾದ ಕಾರಣ ಅಮೃತೇಶ್ವರ ಅಂತ ಹೇಳುವಂತ ದೇವರು ಬಂದಿದೆ. ಫ್ರೆಂಡ್ಸ್, ನಾವಿವತ್ತೊಂದು ಹಳ್ಳಿ ಪ್ರದೇಶದ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು, ಸುತ್ತಲೂ ಗದ್ದೆನೆ ಕಾಣ್ತಾ ಉಂಟು. ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಹಸಿರು ಹಸಿರಾಗಿ ಕಾಣ್ತಾ ಉಂಟು. ಗದ್ದೆಗೆ ಒತ್ತಿಕೊಂಡೇ ಇರುವಂತಹ ದೇವಸ್ಥಾನ ನೋಡಿ. ನನ್ನ ಹಿಂದೆ ಕಾಣ್ತಾ ಇರ್ಬೋದು ನಿಮ್ಗೆ, ಅಮೃತೇಶ್ವರ ದೇವಸ್ಥಾನ ಅಂತ ಹೇಳಿ. ವಿಷವನ್ನೇ ಅಮೃತವಾಗಿ ಬದಲಾಯಿಸಿದ ದೇವರು ಅಮೃತೇಶ್ವರ ದೇವರು. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮಾಡಿ ಇಲ್ಲಿನ ಹಿನ್ನೆಲೆ ಎಲ್ಲ ನಾವು ತಿಳಿದುಕೊಳ್ಳುವ. ಎಲ್ಲ ದೇವಸ್ಥಾನ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಕಥೆ ಇರ್ತದೆ ನೋಡಿ. ಅದನ್ನು ನಾನು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಗದ್ದೆಯ ಮಧ್ಯದಲ್ಲಿ ಹೋಗ್ಲಿಕ್ಕಿರುವ ದೇವಸ್ಥಾನ. ಭಾರಿ ಒಂದು ಚಂದದ ದೇವಸ್ಥಾನ. ನಂಗೆ ಇಲ್ಲಿ ಅದು ಕತೆ ಕೇಳುವಾಗ ಭಾರಿ ಒಂದು ಇಂಟ್ರೆಸ್ಟ್ ಆಯ್ತು. ತುಂಬಾನೇ ರೋಚಕವಾಗಿದೆ. ಬೆಳಗಿನ ಪೂಜೆ ಎಲ್ಲ ಆಗಿ ದೀಪಾಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಅಮೃತೇಶ್ವರ ದೇವರನ್ನು ನೋಡಿ. ಗರ್ಭಗುಡಿಯ ಬಲಭಾಗದಲ್ಲಿ ನೋಡಿ ಗಣಪತಿ ದೇವರ ಸಾನ್ನಿಧ್ಯ ಇದೆ. ಇಲ್ಲಿ ನಮ್ಮ ಗಣಪತಿ ದೇವರು ಹಾಗೆ ಅಮೃತೇಶ್ವರ ದೇವರು ಇಬ್ರು ಕೂಡ ಭಾರಿ ವಿಶೇಷವಾಗಿ ಸೇವೆಯನ್ನು ತಗೊಳ್ತಿರುವಂತಹ ದೇವರು ನೋಡಿ. ಪ್ರತಿ ತಿಂಗಳು ಗಣಪತಿ ದೇವರಿಗೆ ಈ ಸಂಕಷ್ಟರ ದಿವಸ ವಿಶೇಷವಾಗಿ ಸೇವೆ ಎಲ್ಲ ಸಲ್ಲುತ್ತದೆ ನೋಡಿ. ಅಪ್ಪದ ಪೂಜೆ ಎಲ್ಲ ನಡೀತದೆ ಆ ದಿವಸ. ಹಾಗೆ ತುಂಬಾ ಜನ ಸೇರ್ತಾರೆ. ಇಲ್ಲಿ ದೀಪಾವಳಿಯ ನಂತರ 1 ತಿಂಗಳ ಕಾಲ ಪ್ರತಿ ದಿವಸ ದೀಪಾರಾಧನೆ ಎಲ್ಲ ನಡೀತದೆ ನೋಡಿ. ಫುಲ್ ದೀಪ ಇಟ್ಟಿದ್ದಾರೆ. ಅಂದರೆ ದಿನನಿತ್ಯ ದೀಪಾರಾಧನೆ ಇರ್ತದೆ. ಅದೊಂದು ಈ ದೇವಸ್ಥಾನದ ವಿಶೇಷ. ಅಂದರೆ ನಮಗೆ ಬರುವಾಗಲೂ ಉಂಟಲ್ಲ, ಹೊರಗೆಲ್ಲ ದೀಪ ಕಂಡಿತ್ತು. ನಾನು ಅನ್ಕೊಂಡೆ ಇವತ್ತು ದೀಪಾರಾಧನೆ ಇರ್ಬೋದು ಅಂತ ಹೇಳಿ. ಅಂದರೆ ಕೆಲವೆಲ್ಲ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ದಿವಸ ದೀಪೋತ್ಸವ ಇರ್ತದೆ ನೋಡಿ. ಹಾಗೆ ಇಲ್ಲಿ ಕೂಡ ಇವತ್ತು ಇರ್ಬೋದು ಅಂತ ಹೇಳಿ ಅನ್ಕೊಂಡೆ. ಮತ್ತೆ ಇಲ್ಲಿ ಭಟ್ರು ಹೇಳುವಾಗಲೇ ಗೊತ್ತು, ದಿನಾಲೂ ನಡೀತದೆ 1 ತಿಂಗಳ ಕಾಲ ಅಂತ ಹೇಳಿ. ತುಂಬಾ ಒಂದು ಹಳೆಯ ದೇವಸ್ಥಾನ, 800 ವರ್ಷಗಳ ಇತಿಹಾಸ ಇದೆ ನೋಡಿ. ಇಲ್ಲಿದ್ದೆಲ್ಲ ಕೆತ್ತನೆ ನೋಡಿ ಅಂತೆ. ನಾವು ಇದುವರೆಗೆ ತುಂಬ ದೇವಸ್ಥಾನಕ್ಕೆ ಹೋಗಿದ್ದೇವೆ. ಅಂದರೆ ಎಲ್ಲ ದೇವಸ್ಥಾನ ನಮಗೆ ರೋಡ್ ಸೈಡಲ್ಲೆಲ್ಲ ಸಿಗ್ತಾ ಇದ್ರೆ, ಇದು ಸ್ವಲ್ಪ ಇಂಟೀರಿಯರ್ ವಾಮಂಜೂರಲ್ಲಿದೆ. ಅಂದರೆ ನಮ್ಮ ಓನ್ ವೆಹಿಕಲ್ಲಿದ್ದರೆ ನಾವು ಒಳಗಡೆ ಆರಾಮಕ್ಕೆ ಬರ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ಒಂದು ಇತಿಹಾಸ ಇರುವಂತಹ ಕಾರ್ಮಿಕದ ದೇವಸ್ಥಾನ ಅಮೃತೇಶ್ವರ ದೇವಸ್ಥಾನ ಅಂತ ಹೇಳಿ. ಭಾರಿ ಒಂದು ಕಲೆ ಇರುವಂತಹ ದೇವಸ್ಥಾನ. ಶಿವ ದೇವಸ್ಥಾನ ಆಗಿರೋದ್ರಿಂದ ಅರ್ಧ ಸುತ್ತು. ದೇವಸ್ಥಾನದ ಕೆತ್ತನೆ ನೋಡಿ ಅಂತೆ. ಫುಲ್ ಮರದಿಂದಲೇ ಮಾಡಲ್ಪಟ್ಟಿದೆ. ಅದಲ್ಲದೆ ಮೇಲ್ಗಡೆ ನೋಡಿ ನಮ್ಮ ಕೇರಳ ಮಾದರಿಯಲ್ಲಿ ಹೋಗ್ತದೆ ದೇವಸ್ಥಾನ. ಅಂದರೆ ನಮ್ಮ ಕಡೆ ಎಲ್ಲ ಈ ಥರ ದೇವಸ್ಥಾನ ಕಾಣಲಿಕ್ಕೆ ಸಿಗೋದು ಭಾರಿ ಕಡಿಮೆ. ದೇವಸ್ಥಾನದ ಕೆತ್ತನೆ ಎಲ್ಲ ನೋಡಿ ಅಂತ ಭಾರಿ ಚಂದ ಉಂಟು ನೋಡಿ. ಆನೆ ಎದ್ದಿರ್ಬೋದು, ಹಾಗೆಯೇ ಡಿಸೈನ್ ಎಲ್ಲ ಭಾರಿ ಚಂದ ಇದೆ. ನೋಡಿ, ಗರ್ಭಗುಡಿಯಲ್ಲಿರುವ ದೇವರ ಪ್ರತಿಬಿಂಬ ಈ ಕನ್ನಡಿಯಲ್ಲಿ ಕಾಣ್ತದೆ ನೋಡಿ. ಅಷ್ಟು ಗ್ಯಾಪ್ ಇದ್ರೆ ಕೂಡ ನಮ್ಮ ಗರ್ಭಗುಡಿಗೂ ಈ ಕನ್ನಡಿಗೂ ತುಂಬಾ ಗ್ಯಾಪ್ ಇದೆ ಮಧ್ಯದಲ್ಲಿ. ಆದ್ರೂ ಕೂಡ ಪ್ರತಿಬಿಂಬ ಕಾಣ್ತದೆ. ಅದೊಂಥರ ನಂಗೆ ವಿಭಿನ್ನ ಅಂತೇಳಿ ಅನ್ನಿಸಿತು. 800 ವರ್ಷಕ್ಕಿಂತ
ಜಾಸ್ತಿ ಇರುವಂಥ ಇತಿಹಾಸದ ಒಂದು ಕ್ಷೇತ್ರ. ಇಲ್ಲಿ ಮಾಯಪ್ಪಾಡಿ ಅರಸರು ಆಳ್ವಿಕೆ ಮಾಡುವಂತಹ ಸಂದರ್ಭ, ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಇಡೀ ಈ ಮಾಗಣೆಯನ್ನು ಅಲೆದಾಡುವ ಸಂದರ್ಭದಲ್ಲಿ ಕೆಲವೆಲ್ಲ ಜಾಗಕ್ಕೆ ಹೋಗಿ ಬಂದು ಪ್ರತಿನಿತ್ಯವೂ ಭಟ್ರ ಹತ್ರ ತೀರ್ಥ ತೆಗೆದುಕೊಳ್ಳುವಂತಹ ಒಂದು ಸಂಪ್ರದಾಯ. ಎಂದಿನಂತೆ ಒಂದು ದಿವಸ ಬರುವಾಗ ಅವರ ಅಳಿಯಂದಿರು ಅವನನ್ನು ಏನಾದರೂ ಆ ರಾಜ್ಯವನ್ನು ಅಥವಾ ಅವನ ಆಸ್ತಿಯನ್ನು ಅಥವಾ ಅವನ ಏನೆಲ್ಲ ಆಸ್ತಿಗೆ ಸಂಬಂಧಪಟ್ಟಂಥ ದುಡ್ಡಾಗಿರ್ಬೋದು ಅಥವಾ ಅವನ ಆಸ್ತಿ ಆಗಿರ್ಬೋದು ಅದೆಲ್ಲ ನಮಗೆ ಸಿಗಬೇಕು ಎಂಬ ವಿಚಾರದಿಂದ ಈ ರಾಜನನ್ನು ಕೊಲ್ಲಬೇಕು, ಕೊಂದರೆ ಮಾತ್ರ ನಮಗೆ ಆಸ್ತಿ ಸಿಗ್ತದೆ ಎಂಬ ಭಾವನೆಯಿಂದ ಹೇಗಪ್ಪ ಕೊಲ್ಲುವುದು ಅಂತೇಳಿ ಆಲೋಚನೆ ಮಾಡುವಾಗ ಪ್ರತಿನಿತ್ಯವೂ ಭಟ್ರ ಹತ್ರ ಬಂದು ತೀರ್ಥ ತೆಗೆದುಕೊಳ್ಳುವ ಕಾರಣ ಈ ಭಟ್ರ ಹತ್ರವೇ ಒಂದು ವಿಷ ಹಾಕಿ ಕೊಟ್ಟರೆ ಖಂಡಿತವಾಗಿಯೂ ನಮ್ಮ ಕೆಲಸವು ಪರಿಪೂರ್ಣ ಆಗ್ತದೆ ಎಂಬ ಭಾವನೆಯಿಂದ ಭಟ್ರ ಹತ್ರ ಬಂದು ಹೇಳ್ತಾನೆ. ಅವರು ಬಂದು ತೀರ್ಥ ಕೊಡುವ ಸಂದರ್ಭದಲ್ಲಿ ಕೇಳುವ ಸಂದರ್ಭದಲ್ಲಿ ಅವನಿಗೆ ವಿಷವನ್ನು ನೀವು ಕೊಡಬೇಕು ಅಂತ ಹೇಳಿ ಭಟ್ರ ಹತ್ರ ಹೇಳುವಾಗ ಭಟ್ರು ಆಗೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಆ ಭಟ್ರಿಗೆ ಆಗೋದಿಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅವರಿಗೆ ಭಟ್ರಿಗೆ ಬೆದರಿಕೆಗಳು ಬರ್ತದೆ. ಸಂದರ್ಭದಲ್ಲಿ ಆ ಭಟ್ರು ಉಪಾಯವಿಲ್ಲದೆ ವಿಷವನ್ನು ಕೊಡುವಂತಹ ಸಂದರ್ಭ ಬರ್ತದೆ. ರಾಜ ಬರ್ತಾನೆ. ರಾಜನಿಗೆ ಎಂದಿನಂತೆ ತೀರ್ಥವನ್ನು ಕೊಡುವಂತಹ ಸಂದರ್ಭದಲ್ಲಿ ಭಟ್ರ ಕೈಯಲ್ಲಿರುವಂತಹ ವಿಷ ಅವರಿಗೆ ಬಹಳ ನಾಖುಷಿಯಿಂದ ಅಥವಾ ಹೆದರಿಕೆಯಿಂದ ಆ ತೀರ್ಥ ಕೊಡುವಂತಹ ಸಂದರ್ಭದಲ್ಲಿ ರಾಜ ಕೇಳುವಂತಹ ವಿಚಾರ ಏನು ಭಟ್ರೆ, ಪ್ರತಿನಿತ್ಯವೂ ತೀರ್ಥ ಕೊಡುವಂತಹ ಸಂದರ್ಭ ಚಂದವಾಗಿ ಕೊಡುವಂಥವ್ರು ಇವತ್ತು ದಿವಸ ಬಹಳ ಒಂದು ಹೆದರಿ ತೀರ್ಥವನ್ನು ಕೊಡ್ತಿದ್ದೀರಿ ಅಂತ ಹೇಳುವಾಗ ರಾಜನ್ ಈ ರೀತಿಯಾಗಿ ಕೇಳುವಾಗ ಭಟ್ರು ಹೇಳ್ತಾರೆ, ನಿನ್ನ ಅಳಿಯಂದಿಯರು ನಿನ್ನ ಒಂದು ಈ ರೀತಿಯಾಗಿ ನಿನ್ನನ್ನು ಕೊಲ್ಲಬೇಕು ಎಂಬ ಭಾವನೆಯಿಂದ ವಿಷ ಹಾಕಿ ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ, ಅದನ್ನು ನೀನು ತಗೊಳ್ಳಬೇಕು ಅಂತ ಎಂಬ ಭರವಸೆಯಿಂದ ಅವರು ಕೊಟ್ಟಿದ್ದಾರೆ ಅಂತ ಹೇಳುವಾಗ ವಿಷವನ್ನು ಕೊಡಿ, ಮತ್ತೆ ಏನಾಗ್ತದೆ ಅಂತ ಹೇಳುವಂಥ ವಿಚಾರ ಮತ್ತೆ ನೋಡುವ ಅಂತ ಹೇಳಿ ವಿಷವನ್ನು ಭಟ್ರಿಂದ ತೆಗೆದುಕೊಳ್ತಾನೆ. ವಿಷವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ವಿಷ ಯಾವಾಗಲೂ ನೀಲವರ್ಣದಿಂದಿರುವುದರಿಂದ ಆ ವಿಷವನ್ನು ಹಿಡಿದುಕೊಂಡು ಅವ ಪ್ರಾರ್ಥನೆ ಮಾಡ್ತಾನೆ, ಈ ವಿಷ ನನಗೆ ಅಮೃತ ಆಯಿತು ಅಂತಾದರೆ ನಾನು ಅಮೃತೇಶ್ವರ ದೇವಸ್ಥಾನವನ್ನು ಕಟ್ಟಿಸ್ತೇನೆ ಅಂತೇಳಿ ಸಂಕಲ್ಪ ಮಾಡ್ತಾನೆ. ಅದೇ ಹೊತ್ತಿನಲ್ಲಿ ಅವ ಆ ವಿಷವನ್ನು ಪ್ರಾಶನ ಮಾಡ್ತಾನೆ. ಆ ವಿಷ ಹೋಗಿ ಅಮೃತ ಆಗ್ತದಂತೆ, ಅಮೃತೇಶ್ವರ ಅಂತ ಹೇಳುವಂಥ ಹೆಸರು ಬರ್ತದಂತೆ. ಇನ್ನು ಈ ಊರಿನ ಯಾವ ಬ್ರಾಹ್ಮಣರು ನಾನು ನಂಬುದಿಲ್ಲ ಅಂತ ಹೇಳಿ ನಮ್ಮ ಹಿರಿಯರನ್ನು ಕೊಳಲಗಿರಿ ಅರ್ಥಾತ್ ಉಡುಪಿಯ ಸಮೀಪದಲ್ಲಿರುವಂತಹ ಗಣಪತಿಯನ್ನು ಅಲ್ಲಿ ಆರಾಧನೆ ಮಾಡ್ತಿದ್ದೇವೆ, ಅಲ್ಲಿಗೆ ಬಂದು ನಮಗೆ ಇಲ್ಲಿಗೆ ಪೂಜೆಗೆ ಬರಬೇಕು ಅಂತ ಹೇಳುವಂತಹ ಭಾವನೆಯಿಂದ ಹೇಳಿದಂತಹ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬಂದಿದ್ದೇವೆ. ದೀಪೋತ್ಸವ ದಿವಸ ಇದರಲ್ಲೆಲ್ಲ ದೀಪ ಬೆಳಗ್ಲಿಕ್ಕಿದೆ. ಎಷ್ಟು ದೊಡ್ಡ ದೀಪ ನೋಡಿ. ನೋಡಿ, ದೇವಳಕ್ಕೆ ಸಂಬಂಧಪಟ್ಟಂತಹ ವಸಂತ ಮಂಟಪ ಫುಲ್ ಶಿಲೆಯಿಂದಲೇ ಮಾಡಿದ್ದಾರೆ. ಅದಲ್ಲದೆ ನೋಡಿ, ಅಮೃತೇಶ್ವರ ದೇವರ ಚಿತ್ರವನ್ನು ಕೂಡ ಬಿಡಿಸಿದ್ದಾರೆ. ಲಿಪಿ ನೋಡಿ ಅಂತೆ, ಭಾರಿ ಒಂದು ಹಳೆಯ ಲಿಪಿ, 1312ನೇ ಶತಮಾನದ ಲಿಪಿ ಇದು. ನಮ್ಮ ವಿಜಯನಗರ ಕಾಲದಲ್ಲಿದ್ದಂತಹ ಇಮ್ಮಡಿ ಹರಿಹರನ ಕಾಲದಲ್ಲಿರುವಂತಹ ಲಿಪಿ ಇದು. ಅದೇ ಲಿಪಿಯನ್ನ ಈ ಕಡೆ ಒಂದು ಬೋರ್ಡ್ ಮಾಡಿ ಹಾಕಿದ್ದಾರೆ. ಅದರಲ್ಲಿ ಅಷ್ಟಾಗಿ ಕಾಣುದಿಲ್ಲ. ಈ ಕಡೆ ಬೋರ್ಡಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಭೋಜರಾಜ್ ವಾಮಂಜೂರು. ಹುಟ್ಟಿ ಬೆಳೆದಂಥ ಊರು ವಾಮಂಜೂರು. ಅಲ್ಲಿ ಪುಣ್ಯಕ್ಷೇತ್ರವಾದಂಥ ಅಮೃತೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನಾನಿದ್ದೀನಿ. ನಿಮಗೆ ಖುಷಿ ಕೊಡುವಂಥ ವಿಚಾರ ಏನಂದರೆ, ನಾನು ಹುಟ್ಟಿ ಬೆಳೆದಂಥ ಊರಲ್ಲಿ ಈ ದೇವರ ಸಾನ್ನಿಧ್ಯದಲ್ಲಿ ಯಕ್ಷಗಾನ ರಂಗ, ನಾಟಕ ರಂಗ, ಚಿತ್ರರಂಗ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಎಲ್ಲದಕ್ಕೂ ಮೊದಲು ಪ್ರಾದಾರ್ಪಣೆ ಮಾಡಿದ್ದು ನಾನು ಇಲ್ಲಿಂದಲೇ. ಆ ದೇವರ ಅನುಗ್ರಹದಿಂದ ಅಮೃತೇಶ್ವರ ದೇವರು ಅಂತ ಹೇಳಿದರೆ ವಿಷವನ್ನು ಅಮೃತ ಮಾಡಿದಂತಹ ದೇವರು ಅಮೃತೇಶ್ವರ. ತುಂಬ ಪವರ್ಫುಲ್ ದೇವರು. ನಿಮಗೆ ಆಗಂತ ಈ ಕ್ಷೇತ್ರದ ಬದಿಯಲ್ಲೇ ನಮ್ಮನೆ. ಖುಷಿ ಆಗುತ್ತೆ. ಎಲ್ಲರೂ ಬನ್ನಿ, ದೇವರ ಆಶೀರ್ವಾದ, ಅಮೃತೇಶ್ವರ ದೇವರ ಸಾನ್ನಿಧ್ಯಕ್ಕೆ ಬನ್ನಿ. ಎಲ್ರಿಗೂ ದೇವರ ಆಶೀರ್ವಾದ ಸಿಗಲಿ, ನಿಮ್ಮೆಲ್ಲರ ಪ್ರೀತಿ ಸದಾ ಇರಲಿ. ನಮ್ಮನ್ನೆಲ್ಲ ಅಮೃತೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ ನಾನು. ಖುಷಿ ಆಗ್ತಾ ಉಂಟು.
ಪ್ರಾರ್ಥನೆಯಿಂದಲೇ ಉದ್ಭವವಾದಂತಹ ದೇವರಾಗಿರೋದ್ರಿಂದ ಇಲ್ಲಿ ಪ್ರಾರ್ಥನೆಗೆ ತುಂಬಾನೇ ಮಹತ್ವ ಇದೆ. ಇಲ್ಲಿ ಬಂದು ಏನು ಪ್ರಾರ್ಥನೆ ಮಾಡಿದರೂ ಕೂಡ ಅದು ನೆರವೇರ್ತದೆ ಅಂತ ಹೇಳಿ ಇಲ್ಲಿನ ಭಕ್ತರ ನಂಬಿಕೆ. ಪ್ರತಿ ಶಿವ ದೇವಸ್ಥಾನದಲ್ಲಿ ಸೋಮವಾರ ದಿವಸ ಭಾರಿ ವಿಶೇಷ. ಹಾಗೆ ಇಲ್ಲಿ ಕೂಡ ತುಂಬ ಜನ ಸೇರ್ತಾರೆ. ಅದೇ ರೀತಿ ನಮ್ಮ ಗಣಪತಿ ದೇವರಿಗೆ ಸಂಕಷ್ಟರ ದಿವಸ ಪ್ರತಿ ತಿಂಗಳಿಗೆ ಬರ್ತದೆ ನೋಡಿ. ಆ ದಿವಸ ಇಲ್ಲಿ ತುಂಬ ಜನ ಬಂದು ತಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಳ್ತಾರೆ. ಮತ್ತೆ ಇಲ್ಲಿ ದೇವಸ್ಥಾನದ ವಿಶೇಷ ಅಂತ ಹೇಳಿದ್ರೆ ಏನು ಪ್ರಾರ್ಥನೆ ಮಾಡಿದ್ರು ಕೂಡ ಅದು ನೆರವೇರ್ತದೆ ಅಂತ ಹೇಳಿ ಇಲ್ಲಿನ ನಂಬಿಕೆ. ತುಂಬ ಕಾಣಿಕದ ದೇವಸ್ಥಾನ. ನೀವು ಕೂಡ ಈ ದೇವಸ್ಥಾನಕ್ಕೆ ತಪ್ಪದೆ ಬನ್ನಿ. ನಾವಿದರ ರೂಟ್ ಮ್ಯಾಪ್ ಅನ್ನ ಹಾಕಿರ್ತೇವೆ. ನಮ್ಮ ಸುತ್ತಮುತ್ತಲು ತುಂಬಾ ಕ್ಷೇತ್ರಗಳಿರೋದ್ರಿಂದ ನಾವು ದೂರ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಇನ್ನು ಕೂಡ. ಅಂದ್ರೆ ಈ ಅಮೃತೇಶ್ವರ ದೇವಸ್ಥಾನ ಮತ್ತೆ ನಾವು ಇಷ್ಟರ ತನಕ ಒಂದು 30-35 ದೇವಸ್ಥಾನದ ವಿಡಿಯೋ ಮಾಡಿದ್ದೇವೆ. ಹಾಗೆ ಇಲ್ಲಿದ್ದು ನಾವು ಹತ್ರ ಇರೋ ದೇವಸ್ಥಾನದ್ದು ಇತಿಹಾಸ ಎಲ್ಲ ಕೇಳಿ ನಿಮ್ಗೆ ಕೂಡ ಹೇಳೋದ್ರಿಂದ ನಮ್ಮ ದೇವಸ್ಥಾನದ ಇದು ಕಾಣಿಕತೆ ಏನಂತ ನಿಮ್ಗೆ ಕೂಡ ಗೊತ್ತಾಗ್ತದೆ. ಹಾಗೆ ಇಲ್ಲಿಗೆ ಬರ್ಲಿಕ್ಕಾದ್ರೆ ತಪ್ಪದೆ ಬನ್ನಿ. ಏನು ದೂರ ಇಲ್ಲ ತುಂಬ. ವಾಮಂಜೂರು ಅಂತ ಹೇಳಿದ್ರೆ ನಮ್ಮ ಮಂಗಳೂರಿಂದ ಒಂದು 15-20 ಕಿಲೋಮೀಟರ್ ದೂರ ಇರ್ಬೋದು. ಮತ್ತೆ ಈ ಕಡೆ ನೀವು ಬಜ್ಪೆಗೆ ಬಂದು ಕೂಡ ಈ ಕಡೆ ಬರ್ಬೋದು ದೇವಸ್ಥಾನಕ್ಕೆ. ಬಾರಿ ಒಂದು ವಿಶೇಷವಾದ ದೇವಸ್ಥಾನ. ಹೊರ ಪ್ರಾಂಗಣ ಅಂತೂ ಬಾರಿ ದೊಡ್ಡದಾಗಿದೆ. ಫುಲ್ ಕಲ್ಲನ್ನೇ ಹಾಸಿದ್ದಾರೆ ನೋಡಿ. ಅದಲ್ಲದೆ ಮೇಲೆ ಹಂಚಿದ್ದು ದೇವಸ್ಥಾನ ಇದು. ಅಂದ್ರೆ ಇವಾಗೆಲ್ಲ ಹಂಚಿದ ದೇವಸ್ಥಾನ ನೋಡ್ಲಿಕ್ಕೆ ಬಾರಿ ಕಡಿಮೆ ಅಲ್ಲ. ನಾನು ಹೀಗೆ ಹೊರ ಪ್ರಾಂಗಣದಲ್ಲಿ ಬರ್ತಾ ಇರ್ಬೇಕಾದ್ರೆ ನೋಡಿ ಏನೋ ಒಂದು ಮುಚ್ಚಿಟ್ಟಿದ್ರು. ಏನಂತೇಳಿ ನೋಡುವಾಗ ನಮ್ಮ ರಥ ಕಂಡಿತ್ತು. ಫುಲ್ ಮರದಿಂದ ಮಾಡಿರುವಂತಹ ರಥ. ಇದರ ವಿನ್ಯಾಸ ನೋಡಿ ಅಂತ ಹೇಗೆ ಬಂದಿದೆ. ಫುಲ್ ಚೌಕ. ಅದರ ಒಳಗಡೆ ಡಾಟ್ ಕೂಡ ಹೇಗೆ ಬಂದಿದೆ ನೋಡಿ. ಇಷ್ಟು ನೀಟಾಗಿ ಮಾಡಿದ್ದಾರೆ ಮರದಲ್ಲಿ. ಹಳ್ಳಿ ಪ್ರದೇಶ ಆದ್ರೂ ಕೂಡ ಭಾರಿ ದೊಡ್ಡ ದೇವಸ್ಥಾನ ನೋಡಿ. ಫುಲ್ ಸುತ್ತಕ್ಕೆ ಒಂದು ರೌಂಡಲ್ಲಿ ಎಷ್ಟು ದೊಡ್ಡ ಜಾಗದಲ್ಲಿದೆ ದೇವಸ್ಥಾನ. ದೇವಸ್ಥಾನದ ವಿಡಿಯೋ ಮಾಡಿದ್ರೆ ತುಂಬಾ ದಿವಸ ಆಗಿತ್ತು. ನಮ್ಮ ವೀಕ್ಷಕರೆಲ್ಲ ಕೇಳ್ತಾ ಇದ್ರು ನೀವು ದೇವಸ್ಥಾನದ ವಿಡಿಯೋ ಇವಾಗ ಮಾಡುದೇ ಇಲ್ಲ, ಮಾಡಿ ಅಂತೇಳಿ. ಹಾಗೆ ನಾನಿವತ್ತು ಈ ಕಾರ್ಣಿಕದ ದೇವಸ್ಥಾನದ ವಿಡಿಯೋ ಮಾಡುವ ಅಂತೇಳಿ ಬಂದಿದ್ದೇವೆ. ಆಲ್ಮೋಸ್ಟ್ ನಾನು ನಿಮಗೆ ಒಳಗಡೆದೆಲ್ಲ ತೋರಿಸಿ ಆಯಿತು. ಇನ್ನು ಹೊರಗಡೆ ಸ್ವಲ್ಪ ಸರೋವರ ಎಲ್ಲ ಇದೆ ತೋರಿಸ್ಲಿಕ್ಕೆ. ಭಾರಿ ಚಂದದ ಸರೋವರ. ನಾನು ಬಂದಾಗಲೇ ನೋಡಿದೆ, ಮತ್ತೆ ನಿಮಗೆ ತೋರಿಸ್ಬೇಕಂತೇಳಿ ಅನ್ಕೋತಾ ಇದ್ದೆ. ಈ ಸೋಮವಾರ ದಿವಸ ದೇವರ ಅನ್ನ ಸಂತರ್ಪಣೆ ಉಂಟು. ಸಂಕ್ರಮಣ ದೇವರ ಅನ್ನ ಸಂತರ್ಪಣೆಗಳುಂಟು. ಅದಲ್ಲದೆ ಈ ಜಾತ್ರಾ ಮಹೋತ್ಸವ ಏಪ್ರಿಲ್ 14 ಅಥವಾ 13 ಮೇಷ ಸಂಕ್ರಮಣ ಪ್ರಾರಂಭಗೊಂಡು 9 ದಿವಸದ ಜಾತ್ರೆ. ಅವರನ್ನು ಕೇಳಿ ಬಂದಿರುವಂತಹ ದೈವಗಳು ಕೊಡಮಣಿ ತಾಯ, ಹಾಗೆ ವ್ಯಾಘ್ರ ಚಾಮುಂಡಿ, ಹಾಗೆ ಮಾದ್ರಿತಾಯ ಅಂತ ಹೇಳುವಂತಹ ಶಕ್ತಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವುಗಳಿಗೆ ಬೇಕಾಗುವಂತಹ ದೇವರ ಭೇಟಿ ಆಗಿರ್ಬೋದು, ಅಥವಾ ಸಂಕ್ರಮಣ ಪರ್ವ ಹಾಕುವುದಾಗಿರ್ಬೋದು, ಅಥವಾ ಜಾತ್ರೆ ಎಲ್ಲ ಮುಗಿದ ನಂತರದಲ್ಲಿ ಆ ದೈವಗಳಿಗೆಲ್ಲ ಕೋಲ ಅಥವಾ ನೇಮಗಳೆಲ್ಲ ನಡೆಯುವಂತಹ ಪದ್ಧತಿ ಉಂಟು. ಈ ಸ್ಥಳದಲ್ಲಿ ಪರಮಾತ್ಮ ಭಕ್ತಿಗೆ ಮೆಚ್ಚಿದಂತಹ ಪರಮಾತ್ಮ, ಅರ್ಥಾತ್ ವಿಷವನ್ನು ಹಿಡಿದು ಅವ ಪ್ರಾರ್ಥನೆ ಮಾಡಿದಾಗ ಅದು ವಿಷ ಎಲ್ಲ ಹೋಗಿ ಅಮೃತವಾದ ಕಾರಣ ಅಮೃತೇಶ್ವರ ಅಂತ ಹೇಳುವಂತಹ ದೇವರು ಬಂದಿದೆ. ಈ ಸ್ಥಳದಲ್ಲಿ ಭಕ್ತರು ಏನೆಲ್ಲ ಕೇಳ್ತಾರೆ ಅದನ್ನೆಲ್ಲ ಕೊಡುವಂತಹ ಪರಮಾತ್ಮ ಅಮೃತೇಶ್ವರನಾಗಿರುತ್ತಾನೆ. ಆದ್ರಿಂದ ಇದನ್ನು ನೋಡಿದವರಿಗೂ ಅಥವಾ ಕೇಳಿದವರಿಗೂ ದೇವರೆಲ್ಲರಿಗೂ ಸದ್ಬುದ್ಧಿಗಳನ್ನು ಕೊಡ್ಲಿ, ಆಯುಷ್ಯ ಕೊಡ್ಲಿ, ಸುಖ ಕೊಡ್ಲಿ, ನೆಮ್ಮದಿಗಳನ್ನು ಕೊಡ್ಲಿ ಅಂತ ಹೇಳಿ ಸಪರಿವಾರ ಸಹಿತ ಅಮೃತೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನೋಡಿ ಈ ಕಡೆಯಿಂದ ನೋಡ್ಬೇಕಾದ್ರೆ ಭಾರಿ ಚಂದ ಕಾಣ್ತದೆ. ಲಾಸ್ಟ್ ಅಲ್ಲಿ ಬೆಟ್ಟ ಎಲ್ಲ ಕಾಣ್ತದೆ ನೋಡಿ. ಈ ಕಡೆ ಬಂದ್ರೆ ಈ ಅಡಿಕೆಯದ್ದು ಮರ, ಹಾಗೇನೆ ಈ ತೆಂಗಿನ ಮರ ಎಲ್ಲ ಕಾಣ್ತದೆ ನೋಡಿ. ನಾನು ಅವಾಗ್ಲೇ ಹೇಳಿದ್ನಲ್ಲ ಸರೋವರ ಬಂದಾಗ ನಾನು ನೋಡಿದೆ ಅಂತ ಹೇಳಿ. ನೋಡಿ ಇದುವೇ ಸರೋವರ. ದೊಡ್ಡ ಮೀನು ನೋಡಿ ಅಂತೆ, ಕಲರ್ ಇದೆ. ಭಾರಿ ಚಂದ ಉಂಟು ನೋಡ್ಲಿಕ್ಕೆ. ಹಾಗೇನೆ ಸರೋವರದ ಪಕ್ಕದಲ್ಲಿ ನಾಗದೇವರ ಸಾನ್ನಿಧ್ಯ ಕೂಡ ಇದೆ. ಈ ದೇವಸ್ಥಾನದ ಬಗ್ಗೆ ನಿಮಗೆ ಕೂಡ ಗೊತ್ತಾಯ್ತಲ್ಲ. ಇಲ್ಲಿ ಪ್ರಾರ್ಥನೆಗಿರುವಂತಹ ಮಾತು ಬೇರೆ ಯಾವುದಕ್ಕೂ ಇಲ್ಲ. ಅಷ್ಟು ಕಾರ್ಣಿಕದ ದೇವಸ್ಥಾನ. ನೀವು ಕೂಡ ಬರ್ಲಿಕ್ಕೆ ಆದ್ರೆ ತಪ್ಪದೆ ಬನ್ನಿ. ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಎಕ್ಸಾಕ್ಟ್ ಗೂಗಲ್ ಮ್ಯಾಪ್ ಅನ್ನು ಹಾಕಿರ್ತೇವೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾವು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.